SSLC ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಹೇಳಬಹುದು ರಿಪೋರ್ಟೆಡ್ ಸ್ಪೀಚ್ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ಅದು ಮಕ್ಕಳು ಅತ್ಯಂತ ಸರಳ ಇದ್ದರೂ ಕೂಡ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಒಂದು 15 ಅಥವಾ 10-15 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸಿದ್ದೇನೆ. ನೀವು ಇಲ್ಲಿರುವಂಥ ನಾನು ಬಿಡಿಸಿರುವಂಥ ಟೆಕ್ನಿಕ್ಸ್ಗಳನ್ನು ನೋಡಿಕೊಳ್ಳಿ ಮತ್ತು ಮುಂದೆ ಬರುವಂಥ ಪ್ರಶ್ನೆಯನ್ನು ಸರಿಯಾಗಿ ಉತ್ತರ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ಯಾವಾಗಲೂ ಏನು ಮಾಡ್ತಾರೆ ಅಂದರೆ ಅದೊಂದು ಕಾನ್ವರ್ಜೇಷನನ್ನು ಕೊಡ್ತಾರೆ. ಕಾನ್ವರ್ಜೇಷನ್ನ ನಮಗೆ ಅಷ್ಟೇನು ಉಪಯೋಗ ಇಲ್ಲ. ನಮ್ಮ ಮುಖ್ಯವಾದಂಥ ಟಾರ್ಗೆಟ್ ಏನಾಗಿರ್ಬೇಕಪ್ಪ ಅಂದ್ರೆ ಯಾವುದೋ ಒಂದು ಲೈನಿಗೆ ಅಂಡರ್ಲೈನ್ ಮಾಡಿದ್ದಾರೋ ಆ ಲೈನನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡಿದ್ರೆ ಮುಗೀತು. ಹಾಗಾದರೆ ಇಲ್ಲೇನು ಕೊಟ್ಟಿದ್ದಾರೆ ನೋಡೋಣ. ನೋಡಿ, ಹರೀಶ್ ಟೋಲ್ಡ್ ಭೀಮೇಶ್ ದ್ಯಾಟ್. ಲಿಂಕರ್ ಕೂಡ ಅವರೇ ಕೊಟ್ಟಿದ್ದಾರೆ. ಇದು ಒಂದು ಸಿಂಪಲ್ ಸೆಂಟೆನ್ಸ್ ಇದೆ, ಲಿಂಕರ್ ದ್ಯಾಟ್ ಬರುತ್ತೆ. ಐ ಆಮ್ ಪ್ಲ್ಯಾನಿಂಗ್ ಅನ್ನೋಂಥದ್ದು ಅನ್ನೋಂಥದ್ದು ಏನಾಗುತ್ತೆ, ಈ ಅಂತ ಆಗುತ್ತೆ. ಯಾಕಂದರೆ ಇಲ್ಲಿ ಅನ್ನೋಂಥದ್ದು ಹರೀಶ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊನೌನ್ ಆಗುತ್ತೆ. ಹಿ. ಆ್ಯಮ್ ಪ್ಲ್ಯಾನಿಂಗ್ ಇದು ವಾಸ್ ಪ್ಲ್ಯಾನಿಂಗ್ ಅಂತಾಗುತ್ತೆ. ಹೆಲ್ಪಿಂಗ್ ವರ್ಬ್ ಬಂದಂಥ ಸಂದರ್ಭದಲ್ಲಿ ಹೆಲ್ಪಿಂಗ್ ವರ್ಬ್ ಮಾತ್ರ ಪಾಸ್ಟ್ ಟೆನ್ಸ್ ಆಗುತ್ತೆ. ಉಳಿದಂಥ ವರ್ಬ್ ಸಿಸ್ಟಮ್ ಸೇಮ್ ಇರುತ್ತೆ. ನೆಕ್ಸ್ಟ್, ಟು ಪ್ಲೇ ಅ ಸ್ಕಿಟ್ ಇನ್ ದ annual day program. ಅಂತಿದೆ. ಇಲ್ಲಿ ಟುಡೇ ಅಂತಿದೆ. ಇದು ದ್ಯಾಟ್ ಡೇ ಅಂತ ಬದಲಾಗುತ್ತೆ. ಏನಾಗುತ್ತೆ, ದ್ಯಾಟ್ ಡೇ ಅಂತ ಬದಲಾಗುತ್ತೆ. ಸರಿ, ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಕೂಡ ಕಾನ್ವರ್ಜೇಷನ್ ಇದೆ. ಇದು ನಮಗೆ ಕಾನ್ವರ್ಜೇಷನ್ ಅವಶ್ಯಕತೆ ಇಲ್ಲ. ಸುಮ್ಮನೆ ಅವರು ಒಂದು ಪ್ರಶ್ನೆ ಪತ್ರಿಕೆ ಸ್ವರೂಪ ಆಗಿರುತ್ತೆ ಕೊಡ್ತಾರೆ. ಆದರೆ ನಮ್ಮ ಟಾರ್ಗೆಟ್ ಏನಾಗಿರುತ್ತೆ ಅಂದರೆ ಯಾವುದು ಕಂಟ್ರೋಲ್ ಮಾಡಿದರೆ ಅದನ್ನೇ ಚೇಂಜ್ ಮಾಡ್ತಾ ಹೋಗೋಣ. ಇದು ಕೂಡ ಒಂದು ಸರಳವಾದಂಥ ವಾಕ್ಯವಾಗಿದೆ. ನೋಡಿ, ಐ ಆಮ್ ಗೋಯಿಂಗ್ ಟು ಮೈ ಆಂಟ್ಸ್ ಹೌಸ್ ಅಂತಿದೆ. ಹಾಗಾದರೆ ಇದು ಯಾವ ರೀತಿ ಬದಲಾಗುತ್ತೆ ನೋಡೋಣ. ಸುನೀತಾ ಟೋಲ್ಡ್ ಪ್ರೇಮ. ಇಲ್ಲಿ ಸುನೀತಾ ಮತ್ತು ಪ್ರೇಮ ಮಾತಾಡ್ತಿದ್ದಾರೆ. ಐ ಆಮ್ ಗೋಯಿಂಗ್ ಟು ಮೈ ಆಂಟ್ಸ್ ಹೌಸ್. ಇಲ್ಲಿ ಅನ್ನೋಂಥದ್ದು ಫಸ್ಟ್ ವ್ಯಕ್ತಿ ಯಾರಿದ್ದಾರೆ, ಸುನೀತಾ. ಅಂದರೆ ಲಿಂಕರ್ ದ್ಯಾಟ್ ಬರುತ್ತೆ. ಯಾಕಂದರೆ ಇದು ಸಿಂಪಲ್ ಸೆಂಟೆನ್ಸ್ ಇದೆ. ಲಿಂಕರ್ ದ್ಯಾಟನ್ನು ಹಾಕ್ಕೊಂಡು ಇದ್ದಿದ್ದು ಸಿ ಅಂತ ಬದಲಾವಣೆ ಆಗುತ್ತೆ. ಸಿ ವಾಸ್ ಗೋಯಿಂಗ್ ಟು. ಇಲ್ಲಿ ಮಾಯ್ ಅಂತ ಬಂತು ನೋಡಿ. ಈ ಪ್ರೊನೌನ್ ಕೂಡ ಚೇಂಜ್ ಆಗುತ್ತೆ. ಮಾಯ್ ಅನ್ನೋಂಥದ್ದು ಫಸ್ಟ್ ವರ್ಡಿಗೆ ಸಂಬಂಧಪಟ್ಟಿರ್ತದೆ. ಮಾಯ್ ಇದ್ದರೆ ಹೀಸ್ ಆಗಬೇಕು, ಬಿಟ್ಟರೆ ಹರ್ ಆಗಬೇಕು. ಇವೆರಡೇ ಪಾಸಿಬಲ್. ಇಲ್ಲಿ ಸುನೀತಾ ಇದ್ದಾಳೆ, ಹಾಗಾದರೆ ಹರ್ ಆಗುತ್ತೆ. ಟು ಹರ್ ಆಂಟ್ಸ್ ಹೌಸ್. ಓಕೆ, ಈ ರೀತಿ ಬದಲಾಗುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ಕೂಡ ಒಂದು ಸರಳ ವಾಕ್ಯ ಇದೆ ನೋಡಿ. ಐ ಆಮ್ ಮೂವಿಂಗ್ ಟು ಮೈ ನೇಟಿವ್ ಪ್ಲೇಸ್ ಟುಡೇ. ಇಲ್ಲಿ ನಾವು ಬದಲು ಮಾಡಬೇಕಾಗಿದ್ದು ಬದಲು ಮಾಡಬೇಕು, ಆ್ಯಮ್ ಬದಲು ಮಾಡಬೇಕು, ಮಾಯ್ ಬದಲು ಮಾಡಬೇಕು, ಟುಡೇ ಮತ್ತು ಲಿಂಕರ್ ಹಾಕಬೇಕು. ಇಲ್ಲಿ ಯಾವುದು ಲಿಂಕರ್ ಬರುತ್ತೆ ಅಂದರೆ ಇಲ್ಲಿ ಕೂಡ ಸಿಂಪಲ್ ಸೆಂಟೆನ್ಸ್ ಇದೆ, ಅದಕ್ಕಾಗಿ ಲಿಂಕರ್ ದ್ಯಾಟ್ ಬರುತ್ತೆ. ಮುಂದೆ ಚೇಂಜ್ ಮಾಡೋಣ. ಯಾರಿದ್ದಾರೆ ಫಸ್ಟ್ ವರ್ಡ್, ನೇತ್ರ ಇದ್ದಾಳೆ ಅಂದರೆ ಸಿ ಅಂತ ಆಗುತ್ತೆ. ಇದ್ದಾಗ ಸಿ ಆಗಬೇಕು, ಬಿಟ್ಟರೆ ಹಿ ಆಗಬೇಕು. ಇಲ್ಲಿ ನೇತ್ರ, ಅದಕ್ಕಾಗಿ ಸಿಗುತ್ತೆ. ಆ್ಯಮ್ ಇದ್ದಿದ್ದು ವಾಸ್ ಆಗುತ್ತೆ. ಮುಂದೆ ಹೆಲ್ಪಿಂಗ್ ವರ್ಬ್ ಮಾತ್ರ ಪಾಸ್ಟ್ ಟೆನ್ಸ್ ಆದರೆ ಮುಂದಿನ ವರ್ಬ್ ಸಿಸ್ಟಮ್ ಸೇಮ್ ಇರುತ್ತೆ. ಮೂವಿಂಗ್ ಟು. ಇಲ್ಲಿ ಬಂತು ನೋಡಿರಿ, ಮಾಯ್. ಹೀಸ್ ಆಗಬೇಕು, ಬಿಟ್ಟರೆ ಹರ್ ಆಗಬೇಕು. ಹಾಗಾದರೆ ಇಲ್ಲಿ ನೇತ್ರ ಇದ್ದರೆ ಹರ್ ಆಗುತ್ತೆ. ಹರ್ ನೇಟಿವ್ ಪ್ಲೇಸ್ ಟುಡೇ. ಇದು ಕೂಡ ಚೇಂಜ್ ಆಗುತ್ತೆ. ದ್ಯಾಟ್ ಡೇ. ಟುಡೇ ಇದ್ದರೆ ದ್ಯಾಟ್ ಡೇ ಅಂತ ಆಗುತ್ತೆ. ಓಕೆ, ಕೀಪ್ ಇನ್ ಮೈಂಡ್. ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್. ಇದು ಕೂಡ ಸಿಂಪಲ್ ಸೆಂಟೆನ್ಸ್ ಇದೆ. ಯಾಕೆ ಹೇಳಿ, ಇಂದ ಸ್ಟಾರ್ಟ್ ಆಗಿದೆ. ಇದೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಓಕೆ, ಗಿರೀಶ್ ಸೇಡ್ ಟು ಮನು ಅಂತ ಕೊಟ್ಟಿದ್ದಾರೆ.
ನೋಡಿ, ಇದನ್ನು ಟೋಲ್ಡ್ ಅಂತೂ ಕೂಡ ಕೊಡ್ಬೋದಾಗಿತ್ತು. ಎಲ್ಲಿ ಗಿರೀಶ್ ಟೋಲ್ಡ್ ಮನು ದ್ಯಾಟ್, ಇಲ್ಲಿ ನಾವು ಟೋಲ್ಡ್ ಕೂಡ ಮಾಡ್ಕೋಬೋದು, ಏನು ತಪ್ಪಾಗಲ್ಲ. ಗಿರೀಶ್ ಟೋಲ್ಡ್ ಮನು ದ್ಯಾಟ್ ಐ ಅಂದರೆ ಇಲ್ಲಿ ಮನು ಗಿರೀಶ್ ಇದ್ದಾನೆ, ಹಿ ಅಂತ ಆಗುತ್ತೆ. ಇಲ್ಲಿ ನೋಡಿ, ಇದು ಮೆಟ್ ಇದೆ ಅಂದರೆ V2 ಫಾರ್ಮ್ ಇದೆ. V2 ಫಾರ್ಮ್ ಕೊಟ್ಟಂಥ ಸಂದರ್ಭದಲ್ಲಿ ಅದು ಹ್ಯಾಡ್ ಪ್ಲಸ್ V3 ಅಂತ ಬದಲಾಗುತ್ತೆ. ಏನಾಗುತ್ತೆ? ಹ್ಯಾಡ್ ಪ್ಲಸ್ V3. ಹಾಗಾದರೆ ಇಲ್ಲಿ ಹ್ಯಾಡ್ ಹಾಕೊಳ್ಳೋಣ. ಮೆಟ್, ಮೀಟದ ಮೂರನೇ ಫಾರ್ಮ್ ಮೆಟ್. ಓಕೆ, ಮೈ ಫ್ರೆಂಡ್ ಮಾತಾಡೋಣ. ಮತ್ತೆ ಮೈ ಅಂದರೆ ಫಸ್ಟ್ ವರ್ಡ್ ಯಾರಿದ್ದಾರೆ? ಗಿರೀಶ್ ಇದ್ದಾನೆ. ಹೀಸ್ ಆಗಬೇಕು, ಬಿಟ್ಟರೆ ಯಾರು ಆಗಬೇಕು, ಹೌದಲ್ಲ? ಹಾಗಾದರೆ ಇಲ್ಲಿ ಹೀಸ್ ಅಂತ ಆಗುತ್ತೆ. ಹೀಸ್ ಫ್ರೆಂಡ್. ಮತ್ತು ಇಲ್ಲಿ ಎಸ್ಟರ್ಡೇ ಅಂತ ಬಂತು ನೋಡಿ. ಎಸ್ಟರ್ಡೇ ಇದ್ದಿದ್ದೇನಾಗುತ್ತೆ? ದ ಪ್ರೀವಿಯಸ್ ಡೇ ಅಂತ ಆಗುತ್ತೆ. ದ ಪ್ರೀವಿಯಸ್ ಡೇ ನೆನಪಿಡಿತಲ್ಲ? ಓಕೆ, ನೆಕ್ಸ್ಟ್ ಇಲ್ಲೊಂದು ವಿಶೇಷ ಇದೆ ನೋಡಿ. ಈ ಒಂದು ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಫೇರ್ ಎನ್ನುವಂಥ WH ಇಂದ ಸ್ಟಾರ್ಟ್ ಆಗಿದೆ. ಹಾಗಾದರೆ ಇಲ್ಲಿ ಲಿಂಕರ್ ದ್ಯಾಟ್ ಬರೋದಿಲ್ಲ, ಇಫ್ನು ಬರೋದಿಲ್ಲ. ಯಾವ WH ಇದೆ ಅದೇ ಲಿಂಕರ್ ಆಗಿ ಬರುತ್ತೆ. ಓಕೆ, ನೋಡೋಣ. ರಾಧಾ ಆಸ್ಕ್ಡ್ ರಶ್ಮಿ ಅಂತ ಕೊಟ್ಟಿದ್ದಾರೆ. ಯಾವ WH ಇದೆ ಅದೇ ಲಿಂಕರ್ ಆಗಿ ಬರುತ್ತೆ, WH ಇದ್ದಾಗ ಮಾತ್ರ. ಓಕೆ, ಉಳಿದಿದ್ದನ್ನು ನೋಡೋಣ ಈಗ. ಡಿಡ್ ಯು ಗೋ ಎಸ್ಟರ್ಡೇ ಅಂತ ಕೇಳಿದ್ದಾರೆ. ಈ ಥರ ಡಿಡ್ ಬಂದಂಥ ಸಂದರ್ಭದಲ್ಲಿ ಇದನ್ನು ಕ್ಯಾನ್ಸಲ್ ಮಾಡ್ಬೇಕು ನಾವು. ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಏನಿದೆ ಹೇಳಿ? ಯು ಅಂತಿದೆ. ಯು ಇದ್ದರೆ ಸೆಕೆಂಡ್ ವರ್ಡ್ ಯಾರಿದ್ದಾರೆ? ರಶ್ಮಿ ಇದ್ದಾರೆ. ಅಂದರೆ ಹಿ ಆಗಬೇಕು, ಬಿಟ್ಟರೆ ಸಿ ಆಗಬೇಕು. ಇಲ್ಲಿ ರಶ್ಮಿಗೆ ಅಂದರೆ ಸಿ ಆಗುತ್ತೆ. ಡಿಡ್ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇದು ಈ ಕಡೆ ಬಂದಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ನಾವು. ಡಿಡ್ ಯು ಅಂದರೆ ಇದು ಹೆಲ್ಪಿಂಗ್ ವರ್ಬ್. ಈ ಹೆಲ್ಪಿಂಗ್ ವರ್ಬ್ ಈ ಕಡೆ ತೊಗೊಂಡು ಈ ಕಡೆ ತೊಗೊಂಡಿದ್ದೀರ. ಡಿಡ್ ಬಂದಾಗ ಮಾತ್ರ ಡಿಡ್ಡನ್ನು ಕ್ಯಾನ್ಸಲ್ ಮಾಡಿ. ಇದ್ರ ಜಾಗದಾಗ ಮೇನ್ ವರ್ಬ್ ಇರುತ್ತಲ್ಲ, ಡಿಡ್ ಬಂದಾಗ ಮಾತ್ರ ಇದನ್ನೇನು ಮಾಡ್ಬೇಕಪ್ಪ ಅಂದ್ರೆ ಹ್ಯಾಡ್ ಪ್ಲಸ್ V3 ಮಾಡ್ಬೇಕು ಈ ವರ್ಬಿಗೆ. ಡಿಡ್ ಬಂದಾಗ ಮಾತ್ರ ಡಿಡ್ ಕ್ಯಾನ್ಸಲ್ ಮಾಡಿ. ಹಾಗಾದರೆ ಏನಾಗುತ್ತೆ? ಹ್ಯಾಡ್ ಗಾನ್. ಗಾನ್ ಯಾಕಾಗುತ್ತೆ? ಗೋ ವೆಂಟ್ ಗಾನ್ ಮೂರನೇ ಫಾರ್ಮ್. ಎಸ್ಟರ್ಡೇ ಇದ್ದು ಗೊತ್ತಿದೆ ನಿಮಗೆ, ಏನಾಗುತ್ತೆ? ಪ್ರೀವಿಯಸ್ ಡೇ. ಓಕೆ, ತಿಳಿತಾ? ಸ್ವಲ್ಪ ಡಿಡ್ ಇಲ್ಲಿ ಅಕಸ್ಮಾತ್ ಡೂ ಬಂದರೆ ಇದು ಕ್ಯಾನ್ಸಲ್ ಮಾಡಿ ಇದನ್ನು V2 ಮಾಡಬೇಕು. ಡಸ್ ಬಂದರೂ ಕೂಡ ಇದನ್ನೇ ಕ್ಯಾನ್ಸಲ್ ಮಾಡಿ V2 ಮಾಡಬೇಕು. ಡಿಡ್ ಬಂದಾಗ ಮಾತ್ರ ಡಿಡನ್ನು ಕ್ಯಾನ್ಸಲ್ ಮಾಡಿ ಮೇನ್ ವರ್ಬನ್ನು ಹ್ಯಾಡ್ ಪ್ಲಸ್ V3 ಮಾಡ್ಕೊಂಡ್ಬಿಟ್ರೆ ಅದು ಸರಿಯಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಎಷ್ಟು ಸರಳಿದೆ. ಮಾಮ್ ರಿಪ್ಲೈಡ್, ಅವರೇ ಕೊಟ್ಟಿದ್ದಾರೆ. ಮಾಮ್ ರಿಪ್ಲೈಡ್, ಇದೊಂದು ಸರಳ ವಾಕ್ಯ ಇದೆ, ಯಾಕಂದರೆ ಹೀರಿಂದ ಸ್ಟಾರ್ಟ್ ಆಗಿದೆ. ಮಾಮ್ ರಿಪ್ಲೈಡ್ ದ್ಯಾಟ್. ಹೀ ಇದ್ದಾಗ ಏನೇ ಬರುತ್ತೆ, ಮತ್ತೇನು ಚೇಂಜ್ ಆಗೋದಿಲ್ಲ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಈಸ್ ಇದೆ, ಇದು ವಾಸ್ ಆಗುತ್ತೆ. ಮುಂದಿನ ಸೇಮ್ ಇರ್ತದೆ. ಹೆಲ್ಪಿಂಗ್ ವರ್ಬ್ ಇದ್ದಾಗ ಪ್ಲೇಯಿಂಗ್ ವಿತ್, ಈಸ್ ಇದ್ದರೆ ಈಸಿ ಆಗುತ್ತೆ. ಮೈ ಬಂದರೆ ಅಷ್ಟೇ ಚೇಂಜ್ ಆಗ್ತವೆ. ಫ್ರೆಂಡ್ಸ್ ಇನ್ ದ ನೇಬರ್ ಫುಡ್. ನಾವು ಇದು ಚೇಂಜ್ ಆಗುತ್ತೆ. ನಾವು ಇದ್ದಿದ್ದು ನಿಮ್ಗೆ ಗೊತ್ತಿದೆ, ದ್ಯಾನ್ ಅಂತ ಆಗುತ್ತೆ. ಭಾಳ ಸರಳ ಇದೆ. ಓಕೆ, ಮುಂದೆ ಹೋಗೋಣ. ಇದು ಎಷ್ಟು ಸರಳ ಇದೆ ನೋಡಿ. ದೀಪಾ ಆನ್ಸರ್ಡ್ ದ್ಯಾಟ್. ಅವರೇ ಕೊಟ್ಟಿದ್ದಾರೆ ಲಿಂಕರ್ ಕೂಡ. ದ್ಯಾಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಲಿಂಕರ್ ಕೊಟ್ಟಿದ್ದಾರೆ, ಮುಂದೆ ಡೈರೆಕ್ಟ್ ಚೇಂಜ್ ಮಾಡಿಬಿಟ್ರೆ ಸಾಕು ನೀವು. ಐ ಲೈಕ್ ಕಾಫಿ ಎಷ್ಟು ಸರಳ ಇದೆ ನೋಡಿ. ಆ ಇದ್ದಿದ್ದು ದೀಪಾ ಸಂಬಂಧಪಡುತ್ತೆ, ಅಂದರೆ ಸಿ ಅಂತ ಆಗುತ್ತೆ. ಲೈಕ್ V1 ಫಾರ್ಮ್ ಇದ್ದರೆ = V2 ನಿಮ್ಗೆ ಹೇಳಿ ನಾನು. ಸೊ ಲೈಕ್ಡ್ ಅಂತ ಆಗುತ್ತೆ. ಕಾಫಿ ಇದ್ದಿದ್ದು ಕಾಫಿ ಅಂತ ಆಗುತ್ತೆ. ಸರಿ, ಈಸಿ ಇದೆ, ಫುಲ್ ಪಾಯಿಂಟ್. ಮುಂದೆ ಹೋಗೋಣ. ಇಲ್ಲೊಂದಿದೆ ನೋಡಿ. ಇಲ್ಲಿ ಯಾವುದಕ್ಕೂ ಕಂಟ್ರೋಲ್ ಮಾಡಿಲ್ಲ, ಬಟ್ ನಾವೇನು ತಿಳ್ಕೊಂಡಿದ್ದೀನಿ ಕಂಟ್ರೋಲ್ ಮಾಡಿ ಅಂತ ತಿಳ್ಕೊಳ್ಳೋಣ. ಸಚಿನ್ ರಿಪ್ಲಾಯ್ಡ್ ಮಹೇಶ್. ಇದು ಕೂಡ ಸರಳ ವಾಕ್ಯ ಇದೆ. ದ್ಯಾಟ್ ಅಂದರೆ ಸರಳ ವಾಕ್ಯ ಅಂದರೆ ದ್ಯಾಟ್ ಅಂತ ಬಂದ್ಬಿಡುತ್ತೆ. ಐ ಅಂದರೆ ಯಾರಪ್ಪ ಇಲ್ಲಿ? ಸಚಿನ್ ಇದ್ದಾನೆ. ಅಕಸ್ಮಾತ್ ಇವು ಇದ್ದರೆ ಮಹೇಶ್ ಅಂತ ನೋಡಿದ್ದೇವೆ. ಓಕೆ, ಐ ಇದ್ದರೆ ಹಿ, ಯಾಮಿದ್ರೆ ವಾಸ್ ಆಗುತ್ತೆ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇದ್ದಾಗ ಸೇಮ್ ನೋಡಿ. ಗೋಯಿಂಗ್ ಟು ಬ್ರಿಂಗ್. ಇದು ಬ್ರಿಂಗ್ ಅನ್ನೋದು ಕೂಡ ವರ್ಬೇ, ಆದರೆ ಹಿಂದ್ಗಡೆ ಟು ಇದೆ. ಅದಕ್ಕಾಗಿ ಅದು ಯಾವುದೇ ರೀತಿ ತನ್ನ ರೂಪವನ್ನು ಬದಲಾವಣೆ ಮಾಡ್ಕೊಳ್ಳೋದ್ರೆ ಟು ಇದ್ದಾಗ ಮಾತ್ರ. ಟು ಪ್ಲೇ ಟು ಇದೇ ರೀತಿ ಇರ್ತೈತಿ.
ಇದು ಮಾಯ್, ಇದೇನಾಗುತ್ತೆ ಹೀಸ್ ಆಗಬೇಕು, ಬಿಟ್ಟರೆ ಹೇರ್ ಆಗಬೇಕು. ಇಲ್ಲಿ ಯಾರಿದ್ದಾರೆ ಮಾಯ್, ಯಾರಿದ್ದಾರೆ ಮಾಯ್ ಮೀ ಆಯ್ ಬಂದಾಗ ಫಸ್ಟ್ ವರ್ಡ್ ಅಂದರೆ ಹೀಸ್ ಆಗಬೇಕು, ಬಿಟ್ಟರೆ ಹೇರ್ ಆಗಬೇಕು. ಹಾಗಾದರೆ ಮೋಸ್ಟ್ ಸೂಟೇಬಲ್ ಹೀಸ್ ಆಗುತ್ತೆ, ಯಾಕಂದರೆ ಸಚಿನ್ ಇದ್ದಾನೆ. ಹೀಸ್ ಚಿಲ್ಡ್ರನ್ ಫ್ರಾಮ್ ದೇರ್ ಇದ್ದರೆ ದೇರೆ ಆಗುತ್ತೆ. ಇವರಿದ್ದ ದೇರ್ ಆಗ್ತೈತಲ್ಲ, ದೇರೆ ಕೊಟ್ಟರು ಅವರು ದೇರ್ ಸ್ಕೂಲ್. ಆಯಿತಾ? ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಕೂಡ ಸರಳ ಇದೆ. ಸುರೇಶ್ ಟೋಲ್ಡ್ ಜಯಂತ್ ದ್ಯಾಟ್. ಇದೆಲ್ಲ ಅವಶ್ಯಕತೆ ಇಲ್ಲ ನಮಗೆ, ಇದೆಲ್ಲ ಅವಶ್ಯಕತೆ ಇಲ್ಲ, ನಮಗೆ ಚೇಂಜ್ ಮಾಡಿ ಇಷ್ಟೇ. ಸುರೇಶ್ ಟೋಲ್ಡ್ ಜಯಂತ್ ದ್ಯಾಟ್ ಐ, ಫಸ್ಟ್ ಅವಡ ಯಾರಪ್ಪ ಸುರೇಶ್ ಇದ್ದಾನೆ, ಸಾರಿ ಹಿ ಇದಾಗೆ ಆಯಿತು. ಯಾಮ್ ಇದ್ದರೆ ವಾಸ್, ಈ ವಾಸ್, ಪ್ಲ್ಯಾನಿಂಗ್ ಇದ್ದರೆ ಪ್ಲ್ಯಾನಿಂಗ್, ಯಾಕಂದರೆ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಏನಾಗಿದೆ ಪಾಸ್ಟ್ ಟೆನ್ಸ್ ಆಗಿದೆ. ಗಳಿಂದ ಟು ಗೋ ಇದ್ದರೆ ಟು ಗೋನೆ, ಟು ಬ್ರಿಂಗ್ ಇದ್ದರೆ ಟು ಬ್ರಿಂಗ್, ಆ ಥರ. ಮಾಯ್ ಇದು ಚೇಂಜ್ ಆಗುತ್ತೆ, ಮಾಯ್ ಇದ್ದಾಗ ಈಸ್ ಆಗಬೇಕು, ಬಿಟ್ಟರೆ ಯಾರು ಆಗಬೇಕು. ಇಲ್ಲಿ ಸುರೇಶ್ ಇದ್ದಾನೆ, ಹೀಸ್ ಆಗುತ್ತೆ. ನೇಟಿವ್ ಪ್ಲೇಸ್ ಹೆಲ್ಪಿಂಗ್ ವರ್ಬ್ ಇದ್ದಾಗ ಚೇಂಜ್ ಆಗ್ತವೆ, ಪ್ರನೌನ್ಸ್ ಇದ್ದಾಗ ಚೇಂಜ್ ಆಗ್ತವೆ, ಅಡ್ವರ್ಬ್ಗಳು ಟುಡೇ ಇಂಥ ಎಲ್ಲ ಬಂದಾಗ ಚೇಂಜ್ ಆಗ್ತವೆ, ನೆನಪಿರಲಿ. ನೆಕ್ಸ್ಟ್ ಇಲ್ಲಿ ನೋಡಿ, ಅಂಡರ್ಲೈನ್ ಮಾಡಿರುವಂಥದ್ದು ಇಲ್ಲಿದೆ, ಗಮನ ಇರಲಿ. ಸಿಕ್ಕಿದ್ದು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಅನಂತ್ ಆಸ್ಕರ್ ಸ್ಮಿತಾ ಅವರಿಗೆ ಕೊಟ್ಟಿದ್ದಾರೆ. ಫೇರಿಂದ ಸ್ಟಾರ್ಟ್ ಆಗಿದೆ ಅಂದರೆ WH ಇಂದ ಸ್ಟಾರ್ಟ್ ಆದರೆ ಅದೇ WHನ ಲಿಂಕರೇ ತಗೋಬೇಕು. ಒಂದು ತಿಳ್ಕೊಳ್ಳಿ, ಇಂಡೈರೆಕ್ಟ್ ಮಾಡುವಾಗ ಲಿಂಕರ್ ಕಂಪಲ್ಸರಿ ಬರಲೇಬೇಕು. ಸಿಂಪಲ್ ಸೆಂಟೆನ್ಸ್ ಇದ್ದರೆ ದ್ಯಾಟ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಸ್ಟಾರ್ಟ್ ಆಗಿದರೆ ಇಫ್ ಬರುತ್ತೆ, ನೆನಪಿರಲಿ. ಓಕೆ, ಇದನ್ನು ಚೇಂಜ್ ಮಾಡೋಣ. ಫೇರ್ ಇಟ್ಕೊಂಡೆವು. ಈಗ ಇದನ್ನು ಬಿಟ್ಟು ಆರ್ ಯು ಗೋಯಿಂಗ್ ನಾವು ಅಂದ್ರೆ ಇದನ್ನು ಯು ಆರ್ ಗೋಯಿಂಗ್ ಅಂತ ಓದ್ಕೊಂಡು ಚೇಂಜ್ ಮಾಡ್ಬೇಕು ನಾವು. ಅಂದರೆ ಯು ಇದ್ದರೆ ಸೆಕೆಂಡ್ ವರ್ಡ್ ಯಾರಿದ್ದಾರೆ, ಸ್ಮಿತಾ ಇದ್ದಾಳೆ, ಸಿ ಬಂತು. ಈಗ ಸಿ ಬಂದಿದೆ ಅಂದರೆ ಇದು ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ಆ್ಯಕ್ಚುಲಿ ಇಲ್ಲಿ ಆರ್ ಬರಬೇಕಾಗಿ, ಆರ್ ಬದಲಾಗಿ ವೇರ್ ಬರ್ತಿತ್ತು, ಬಟ್ ಇಲ್ಲಿ ಸಿ ಸಿಂಗರ್ ಇದೆ, ಅದಕ್ಕಾಗಿ ವಾಸ್ ಬಂತು. ಪ್ರೆಸೆಂಟ್ ಇದು ಪಾಸ್ಟ್ ಆಯಿತು. ಗೋಯಿಂಗ್ ನಾವು ಇದು ಚೇಂಜ್ ಆಗುತ್ತೆ, ದ್ಯಾನ್, ನೆನಪಿರಲಿ. ಒಟ್ಟಾರೆ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಗಮನಿಸಬೇಕಾಗಿದೆ ಏನಪ್ಪ ಅಂದರೆ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಅದು ಪಾಸ್ಟ್ ಟೆನ್ಸ್ ಅಂತ ಆಗುತ್ತೆ. ಪಾಸ್ಟ್ ಟೆನ್ಸ್ ಇತ್ತಪ್ಪ ಅಂದರೆ ಅದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ನೆನಪಿರಲಿ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕಪ್ಪ ಅಂದರೆ ವರ್ಬ್ ಸಿಸ್ಟಮನ್ನು ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ V1 ಅಥವಾ V1 ಪ್ಲಸ್ ಎಸ್ ಪ್ರತ್ಯಯ ಇದ್ದರೆ ಅದು V2 ಅಂತ ಆಗುತ್ತೆ. ಇಂಡೈರೆಕ್ಟ್ ಮಾಡುವಾಗ V2 ಇದ್ದರೆ ಅದು ಹ್ಯಾಡ್ ಪ್ಲಸ್ V3 ಅಂತ ಆಗುತ್ತೆ. ಏನಾಗುತ್ತೆ, ಹ್ಯಾಡ್ ಪ್ಲಸ್ V3 ಅಂತ ಆಗುತ್ತೆ. ಅಕಸ್ಮಾತ್ ಹೆಲ್ಪಿಂಗ್ ವರ್ಬ್ ಜೊತೆಯಲ್ಲಿ ವರ್ಬ್ ಬಂದಿದ್ದರೆ, ಫಾರ್ ಎಕ್ಸಾಂಪಲ್ ಈಸ್ ಗೋಯಿಂಗ್ ಅಂತ ಹಿಂಗೆಲ್ಲ ಬಂದಿದ್ದರೆ ಹೆಲ್ಪಿಂಗ್ ವರ್ಬ್ ಮಾತ್ರ ಪಾಸ್ಟ್ ಟೆನ್ಸ್ ಆಗುತ್ತೆ. ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್ ವಾಸ್ ಅಂತ ಆಗುತ್ತೆ, ಉಳಿದಿದ್ದೆಲ್ಲ ಸೇಮ್ ಇರುತ್ತೆ, ಇದು ನೆನಪಿರಲಿ. ಅಕಸ್ಮಾತ್ ವಿಲ್ ಕಮ್ ಅಂತ ಬಂತಪ್ಪ, ಆವಾಗ ಇದು ಕೇವಲ ವುಡ್ ಅಂತ ಆಗುತ್ತೆ, ಉಳಿದಿದ್ದು ಸೇಮ್ ಇರುತ್ತೆ, ವುಡ್ ಕಮ್ ಅಂತ ಓದ್ಕೋಬೇಕು ನಾವು ಇಂಡೈರೆಕ್ಟ್ ಮಾಡುವಾಗ. ಓಕೆ, ಅರ್ಥ ಆಯ್ತಲ್ಲ? ನೋಡಿ, ಇದರಲ್ಲಿ ಇವತ್ತು ಎಕ್ಸಾಂಪಲ್ ಇದು ವಾಸ್ ಗೋಯಿಂಗ್ ಟು ಅಟೆಂಡ್. ಈ ರೀತಿ ಟು ಬಂದಾಗ ಕೂಡ ಮುಂದಿನ ವರ್ಬ್ ಚೇಂಜ್ ಆಗೋದಿಲ್ಲ, ದ ಕಾನ್ಸರ್ಟ್, ನೆನಪಿರಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಸರಳ ಇದೆ ನೋಡಿ, ಸಾದಾ ವಾಕ್ಯ ಕೊಟ್ಟಿದ್ದಾರೆ, ಸರಳ ವಾಕ್ಯ. ರಾಮೇಶ್ವರಿ ಟೋಲ್ಡ್ ಕುಸುಮಾ ದ್ಯಾಟ್. ಯಾಕೆ ಬರುತ್ತೆ, ಇದು ಸಿಂಪಲ್ ಸೆಂಟೆನ್ಸ್ ಇದೆ. ಇಲ್ಲಿ ಆ ಏನಂಥದ್ದು ರಾಮೇಶ್ವರಿ ಸೌಂಡ್ ಬರ್ತೈತಿ, ಅದಕ್ಕಾಗಿ ಸಿ ಆಗುತ್ತೆ. ಯಾಮ್ ಇದೆ, ಇದು ವಾಸ್ ಆಗುತ್ತೆ, ಆಲ್ರೆಡಿ ಹೇಳಿದ್ದೆ ನಿಮಗೆ. ಕಮಿಂಗ್ ಟು ಸ್ಕೂಲ್ ಟುಮಾರೋ ಇದು ಬದಲಾಗುತ್ತೆ, ಟುಮಾರೋ ಇದ್ದಿದ್ದು ದ ನೆಕ್ಸ್ಟ್ ಡೇ ಅಂತ ಬದಲಾಗುತ್ತೆ. ಇವುಗಳನ್ನು ನೀವು ಬಹಳ ಮಾಡಲೇಬೇಕು, ರೂಲ್ಸ್. ದ ನೆಕ್ಸ್ಟ್ ಡೇ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಲಿಂಕರ್ WH ಇದೆ, ಹೌನು ಕೂಡ WH. ಮದರ್ ಆಸ್ಕ್ ಹರ್ ಸನ್ ಹೌ, ಮೊದಲು ಹಾಗೆ ಇಟ್ಕೊಳ್ಳೋಣ, ಯಾಕೆ WH ಲಿಂಕರ್ ಇದ್ದಾಗ WH ಲಿಂಕರ್ ಇರ್ತದೆ. ಇಲ್ಲಿ ಈಸ್ ಯುವರ್ ಪ್ರಿಪ್ರೇಷನ್ ಅದಲ್ಲ, ಇದು ಈಸ್ ಜಾಗದಾಗ ನೋಡಿ, ಯುವರ್ ಪ್ರಿಪ್ರೇಷನ್ ಅನ್ನೋಂಥದ್ದು ಈಸ್ ಜಾಗದಾಗ ಬರಬೇಕು. ಎಲ್ಲಿ ಬರಬೇಕು, ಈಸ್ ಜಾಗದಾಗ, IS ಈಸ್ ಇದ್ರೆ ಅಲ್ಲಿ ಬರಬೇಕು.
ಈಸ್ ಯುವರ್ ಪ್ರಿಪ್ರೇಷನ್ ಜಾಗದಾಗ ಹೋಗಿ ನಾವು ಚೇಂಜ್ ಮಾಡ್ಬೇಕು. ಯಾಕಂದರೆ ಇದೇ ರೀತಿ ಸಿಸ್ಟಮ್ ಆಗಿದೆ ಅದು. ಹೆಲ್ಪಿಂಗ್ ವರ್ಬ ಈಗ ಬಂತಂತ ಅರ್ಥ. ಅಂದರೆ ಹೆಲ್ಪಿಂಗ್ ವರ್ಬ ನೀವು ಕಟ್ಕೊಂಡು ಯುವರ್ ಪ್ರಿಪ್ರೇಷನ್. ಯುವರ್ ಅಂದರೆ ಇಲ್ಲಿ ಯಾರಪ್ಪ? ಹರ್ ಸನ್. ಸನ್ ಮಗ ಅಂದರೆ ಹೀಸ್ ಪ್ರಿಪ್ರೇಷನ್. ಹೀಸ್ ಪ್ರಿಪರೇಷನ್. ಈಸ್ ಪ್ರಿಪರೇಷನ್. ಈಸ್ ಇದ್ದಿದ್ದು ವಾಸ್ ಆಗುತ್ತೆ. ಓಕೆ. ಫಾರ್ ದ ಎಕ್ಸಾಮಿನೇಷನ್. ಹೌದಾ? ಮುಗೀತು. ಸರಳ ಇದೆ. ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ ನೋಡಿ. ಎಲ್ಲಿದೆ ನೋಡಿ, ಹೆಲ್ಪಿಂಗ್ ವರ್ಕ್ ಬಂದಿರುವಂಥ ಒಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಹೇಳ್ತಾರೆ ನಿಮಗೆ ಕ್ಯಾನ್ ಅಂತ ಹೆಲ್ಪಿಂಗ್ ವರ್ಕ್. ಯಾಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಂಟರ್ಲೈನ್ ಅವರು. ರೇಹಾನ್ ಆಸ್ಕ್ಡ್ ನೇಹಾನ್. ನೇಹಾನ್ ಕೇಳಿದ್ನಂತ, ಕ್ಯಾನ್ ಯು ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮಿ ಅಂತೇಳಿ. ಇದು ಇಲ್ಲಿ ಹೆಲ್ಪಿಂಗ್ ವರ್ಕ್ ಸ್ಟಾರ್ಟ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಇಫ್ ಎನ್ನುವಂಥ ಲಿಂಕರ್ ಬರುತ್ತೆ ನೋಡಿ. ಹೆಲ್ಪಿಂಗ್ ವರ್ಕ್ ಬಂದ ನಿಮ್ಗೊಂದು ಎರಡು ಹೇಳಿದ್ದೆ ನಾನು. ಹೆಲ್ಪಿಂಗ್ ವರ್ಕ್ ಬಂದ ಮುಂದಿನ ವರ್ಡ್ ಯಾವುದಿದೆ? ಯು, ಅದ್ರ ಜಾಗದಾಗ ಇಟ್ಕೋಬೇಕು. ಆ ಯು ಅನ್ನು ತಂದು ಈ ಕಡೆ ಇಟ್ಕೋಬೇಕು ಅಂತ ಹೇಳಿದ್ದೆ. ಹಂಗಾದ್ರೆ ಫಸ್ಟ್ ಯು ಗೊತ್ತಿಲ್ಲ. ಈಗ ಫಸ್ಟ್ ಯು ಅಂದರೆ ಯು ಅನ್ನು ಚೇಂಜ್ ಮಾಡ್ಬೇಕಲ್ಲ. ಯು ಇದ್ದಿದ್ದೇನತ್ತೆ ಭಾಳ ಅಂದ್ರೆ ಇವಿದ್ದು ಹಿ ಆಗಬೇಕು, ಬಿಟ್ಟರೆ ಸಿ ಆಗಬೇಕು. ಸೆಕೆಂಡ್ ವರ್ಡ್ ನೋಡಿ, ಇವಿದ್ದ ಸೆಕೆಂಡ್ ವರ್ಡೇ ನೋಡ್ಕೋಬೇಕು. ಸೆಕೆಂಡ್ ವರ್ಡ್ ಯಾರು? ನೇಹಾನ್ ಅದ ಅವನು ಹೀನೇ ಅಂದರೆ ಪುರುಷನೇ, ಹೀ. ಹೌದಾ? ಓಕೆ ನೋಡಿ. ಈಗ ಇಫ್ ಹಿ ಕ್ಯಾನ್ ಇದ್ದಿದ್ದೇನಾಗುತ್ತೆ ಹೇಳಿ? ಕುಡ್ ಅಂತ ಆಗುತ್ತೆ. ಕುಡ್ ಗೋ. ಯಾಕಂದರೆ ಇಲ್ಲಿ ಇದು ಕ್ಯಾನ್ ಅಂತದ್ದು ಹೆಲ್ಪಿಂಗ್ ವರ್ಬ್ ಆಗಿತ್ತಲ್ಲ, ಅದಷ್ಟೇ ಪಾಸ್ಟ್ ಟೆನ್ಸ್ ಆಗುತ್ತೆ. ಉಳಿದ ಸೇಮ್ ಇರುತ್ತೆ. ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್. ಇಲ್ಲಿ ಮೀ ಇದೆ, ಇದು ಬದಲಾಗುತ್ತೆ. ಮೀ ಫಸ್ಟ್ ವರ್ಡ್ ಯಾರಿದ್ದಾರೆ? ಮೀ ಅಂದರೆ ಭಾಳ ಅಂದರೆ ಹಿಮ್ ಆರ್ ಹರ್ ಆಗಬೇಕು. ಇಲ್ಲಿ ಪುರುಷ ಇದ್ದಾನೆ ರೇಹಾನನು, ಅದಕ್ಕಾಗಿ ಫಾರ್ ಹಿಮ್ ಅಂತ ಆಗುತ್ತೆ, ಹರ್ ಆಗೋದಿಲ್ಲ. ಆಯಿತಾ? ಓಕೆ ರೈಟ್. ನೆಕ್ಸ್ಟ್ ಮುಂದೆ ಹೋಗೋಣ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಕೂಡ ಎಕ್ಸಾಂಪಲ್ ಭಾಳ ಈಸಿ ಇದೆ. ವಿಲ್ ಯು ಅಂತ ಕೇಳಿದ್ದಾರೆ. ನಾವು ಅದನ್ನು ಹೆಂಗೆ ಓದ್ಕೋಬೇಕು? ಯು ವಿಲ್ ಅಂತ ಓದ್ಕೋಬೇಕು. ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಸ್ಟಾರ್ಟ್ ಆಗಿದೆ, ಲಿಂಕರ್ ಇಫ್ ಬರ್ತದೆ, ನೆನಪಿರಲಿ. ನೇಹಾ ಆಸ್ಕ್ಡ್ ನೀತಿ ಇಫ್, ಯಾಕಂದ್ರೆ ಹೆಲ್ಪಿಂಗ್ ವರ್ಬ್ ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್ ಇವು ಈ ಕಡೆ ತೊಗೊಂಡಾಗ ಏನಾಗ್ತಪ್ಪ? ನೀತಿ ಅದಾಳ, ಸಿ ಆಯಿತು. ಇವು ಇಲ್ಲಿ ಈ ಕಡೆ ತೊಗೊಂಡಿವಿಲ್ಲ, ಅದು ವುಡ್ ಆಯ್ತು ಆಲ್ರೆಡಿ. ಮುಂದಿನ ವರ್ಬ್ ಸಿಸ್ಟಮ್ ಸೇಮ್ ಇರ್ತೈತಿ. ಯಾಕೆ? ಹೆಲ್ಪಿಂಗ್ ವರ್ಬ್ ಬಂದಾಗ ವುಡ್ ವಿಲ್. ಹೆಲ್ಪಿಂಗ್ ವರ್ಬ್ ಬಂದಾಗ ಹೆಲ್ಪಿಂಗ್ ವರ್ಬ್ ಮಾತ್ರ ಪಾಸ್ಟ್ ಟೆನ್ಸ್ ಮಾಡಬೇಕು, ಮುಂದಿನ ವರ್ಬ್ ಸಿಸ್ಟಮ್ ಸೇಮ್ ಇರಬೇಕು. ಸ್ಯಾಂಡ್ ಮೀ ಬಂತು ನೋಡ್ರಿ, ಇದು ಚೇಂಜ್ ಆಗುತ್ತೆ. ಮೀ ಇದ್ದಿದ್ದು ಹಿಮ್ ಮತ್ತು ಹರ್ ಹಾಕೋದು ಹೇಳಿ ನಾನು. ಹಿಮ್ ಆರ್ ಹರ್ ಅಂದರೆ ಇಲ್ಲಿ ಸೆಕೆಂಡ್ ಫಸ್ಟ್ ವರ್ಡ್ ಯಾರ್ದಾರೆ? ನೇಹಾ ಇದೆ. ನೇಹಾ ಇದ್ದಾಳೆ. ನೇಹಾ ಅಂದರೆ ಹಿಮ್ ಆಗೋದಿಲ್ಲ, ಹರ್ ಆಗುತ್ತೆ. ಟುಡೇಸ್ ಇದ್ದಿದ್ದೇನಂತ ಹೇಳ್ರಿ? ದ್ಯಾಟ್ ಡೇಸ್. ಹೌದಾ? ಹೋಮ್ವರ್ಕ್ ಇದ್ದಿದ್ದು ಹೋಮ್ವರ್ಕೆ. ಓಕೆ ರೈಟ್. ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಇದು ಕೂಡ ಭಾಳ ಈಸಿ ಇದೆ ನೋಡಿ. ವಿಲ್ ಅಂತ ಸ್ಟಾರ್ಟ್ ಆಗಿದೆ. ಮದರ್ ಆಸ್ಕ್ಡ್ ರಾಜೇಶ್. ಇಲ್ಲಿ ವಿಲ್ ಇದೆಯಲ್ಲ, ಅಂದರೆ ಇದು ಹೆಲ್ಪಿಂಗ್ ವರ್ಬ್ ಸ್ಟಾರ್ಟ್ ಆಗಿದೆ. ಇಲ್ಲ ಅಂದರೆ ಹೆಲ್ಪಿಂಗ್ ವರ್ಬ್ ಅದು. ಇಫ್ ಒಂದು ಲಿಂಕರ್ ಬಂತು, ಫಸ್ಟ್ ಈ ಲಿಂಕರ್ ಇಟ್ಕೊಂಡು ಮುಂದೆ ಹೋಗ್ಬೇಕು ನಾವು. ಈಗ ಓದಿನ ವಿಲ್ ಇದ್ದಿದ್ದೇನೆ ಹೆಂಗೆ ಓದ್ಕೋಬೇಕು? ಯು ವಿಲ್ ಅಂತ ಓದ್ಕೋಬೇಕಲ್ಲ. ಯು ಇದ್ದಿದ್ದೇನಾಗುತ್ತಪ್ಪ? ರಾಜೇಶ್ ಇದ್ದಾನೆ, ಸಿ ಆಗೋದಿಲ್ಲ, ಹಿ ಆಗುತ್ತೆ. ಯಾಕಂದ್ರೆ ಅವನು ಪುರುಷ, ಹಿ. ವಿಲ್ ಇದ್ದಿದ್ದು ವುಡ್. ಓಕೆ. ನೆಕ್ಸ್ಟ್ ಡೂ ಬರುತ್ತೆ, ಯಾಕಂದರೆ ಆಲ್ರೆಡಿ ಇಲ್ಲಿದ್ದು ಪಾಸ್ಟ್ ಟೆನ್ಸ್, ಇಲ್ಲಿದ್ದು ಪಾಸ್ಟ್ ಟೆನ್ಸ್ ವುಡ್ ಆಗಿದೆ. ದಿಸ್ ಇದು ಚೇಂಜ್ ಆಗುತ್ತೆ. ದಿಸ್ ಇಲ್ಲಿದ್ದೇನಾಗುತ್ತೆ? ದ್ಯಾಟ್ ಅಂತ ಆಗುತ್ತೆ. ದ್ಯಾಟ್ ವರ್ಕ್. ಇಲ್ಲಿ ಬರ್ತಾವೆ ನಾವು ಇದ್ದಿದ್ದು ದ್ಯಾನ್ ಅಂತ ಆಗುತ್ತೆ. ಈ ರೀತಿ ಗಮನಿಸ್ತಾ ಹೋಗ್ಬೇಕು ನಾವು. ಹಾಂ, ಹೆಲ್ಪಿಂಗ್ ವರ್ಬು ಚೇಂಜ್ ಆಗ್ತವೆ, ಪ್ರೊನೌನ್ಗಳು ಚೇಂಜ್ ಆಗ್ತವೆ, ಅಡ್ವರ್ಬ್ಗಳು ಚೇಂಜ್ ಆಗ್ತವೆ. ರೈಟ್, ಪ್ಲೇಸಸ್ ಎಲ್ಲ ಚೇಂಜ್ ಆಗ್ತಿರ್ತವೆ, ಗಮನಿಸ್ತಾ ಹೋಗಬೇಕು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್.